ಹೋಗತ್ಲಾಗೆ ಯಪ್ಪ, ರಾತ್ರಿ ಎಲ್ಲ ಹಿಂಗೆ ನಿದ್ದೆ ಮಾಡಕ್ಕೆ ಬಿಡಲಿಲ್ಲ ಅಂತಂದರೆ ಹೆಂಗೆ? ಹೋಗು. ಏನಂಗೇನೆ ಯಪ್ಪ, ಸವಾಸ ಅಲ್ಲ ಇವ್ನ ಸವಾಸ, ಈ ಪ್ರವೀಣನ ಸವಾಸ ಅನ್ನಂಗೆ ಆಗೈತೆ ನನಗಂತೂ. ಏನು ನಿದ್ದೆ ಮಾಡೋಕ್ಕೆ ಬಿಡಲ್ಲ. ಸುಮ್ಮನೆ ಮಾತಾಡಿದ್ದೆ ನಿದ್ದೆನೇ ಆಗಲ್ಲ. ಅಯ್ಯೋ, ಕಾಟ ಸಹಿಸ್ಕೊಳಕ್ಕಾಗ್ತಾ ಇಲ್ಲಪ್ಪ. ಯಾರು ಸಹಿಸ್ಕೊಂತಾರೆ ಹಿಂಗಾದ್ರೆ? ನನಗಂತೂ ಸಹಿಸ್ಕೊಳಕ್ಕಾಗ್ತಾ ಇಲ್ಲ. ಕರೀನಾ, ಕರೀನಾ, ಬಾರ ಇಲ್ಲಿ. ಹೋಗತ್ಲಾಗೆ ಆಗಲ್ಲ, ಬಾ 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 ಅಂತ ಕರೆದೆ. ನಾವು ನಿದ್ದೆ ಮಾಡ್ಬೇಕಪ್ಪ. ಆಗಲ್ಲ, ಬಾ 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 ಅಂತ ಕರಿಬೇಡ ನೀನು. ಇರೋದನ್ನ ಹೇಳ್ತಾ ಇದ್ದೀನಿ. ಪದೇ ಪದೇ ಬಂದಿಲ್ಲಿ ಮಾತಾಡೋದು ಡಿಸ್ಟರ್ಬ್ ಮಾಡಬೇಡ. ಮಾತಾಡಿದ್ರೆ ಇಲ್ಲಿ ಡಿಸ್ಟರ್ಬ್ ಆಗುತ್ತೆ. ಸುಮ್ಮನೆ ಹೋಗು, ನಾನು ಮಲ್ಕೋಬೇಕು. ಬರ್ತೀಯಾ ಬೇಕಾ? ಏನಿಲ್ಲ ನೋಡು, 4 ತೀಡ್ಬಿಡ್ತೀನಿ. ಬರಲಿಲ್ಲ ಅಂತಂದರೆ ಸುಮ್ಮನೆ ಹೇಳ್ದಂಗೆ ಕೇಳು ಅಂತ ಹೇಳಿದ್ರೆ ವಾದ ಮಾಡ್ತೀಯ. ವಾದ ಮಾಡಿಬಿಡ ನೋಡು ಕರೀನಾ, ಹೇಳ್ತೀನಿ. ಬೈಲಿ ಬಾ, ನಿನಗೆ ಕರಿತಾ ಇರೋದು ನೋಡು. ಸುಮ್ಮನೆ ಹೋಗಪ್ಪ ಅತ್ತ. ಬಂದಿಲ್ಲಿ ಮಾತಾಡ್ಬೇಡ. ನಾನು ನಿದ್ದೆ ಮಾಡಬೇಕೋ ಬೇಡವೋ ನನ್ನ ಕಷ್ಟ ಅರ್ಥ ಮಾಡ್ಕೊ. ಸುಮ್ಮನೆ ಬಂದಿಲ್ಲಿ ಆಗಲ್ಲ, ಬಾ 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 ಅಂತ ಕರಿಬೇಡ ನೀನು. ಮಾಡ್ಕೊಂಡಿದ್ದಾರನು ಎಬ್ರಿಸ್ತೀಯ ಅತ್ಲಾಗೆ. ಹೇಳು. ತಮ್ಮ ಎಲ್ಗೆ ಹೋಗವನೇ? ನಿನ್ನ ತಮ್ಮನೂ ಇಲ್ವಲ್ಲ? ಅವನು ಎಲ್ಗೂ ಹೋಗ್ಯವನೇ, ಕಾಣಿಸ್ತಾ ಇಲ್ಲ. ಬೆಳಗ್ಗೆಯಿಂದನ ಇವಾಗಲೂ ಬಂದಿಲ್ವಲ್ಲ ಮನೆಗೆ ನಿನ್ನ ತಮ್ಮ? ಇದ್ದಿದ್ರೆ ಸರಿ ಹೋಗೋದಪ್ಪ. ಹೋಗು. ಅವ್ನು ಇದ್ದಿದ್ರೆ ಚೆನ್ನಾಗಿರ್ತಿತ್ತು. ಇಲ್ಲಾಂದ್ರೆ ಸುಮ್ಮನೆ ಇರ್ತಿದ್ದೆ. ಅವ್ನು ಇಲ್ಲೋದಕ್ಕೂ ಅದಕ್ಕೂ ಒಳ್ಳೆ ಇದಾಡ್ದಂಗೆ ಆಡ್ತಾ ಇದೆಯಾ. ಅಯ್ಯಪ್ಪ, ಬೇಡ ಕಣಪ್ಪ. ನಿನ್ನ ಸವಾಸ ಬೇಡ ಅಂತ ಅನ್ನಿಸ್ತೈತೆ ನನಗೆ. ಇಷ್ಟು ನಿನ್ನನ್ನು ಗೋಳೈಕೊಂಡ್ರೆ ನಾನೇನು ಮಾಡಿದೆ? ನಾನೇನು ಮಾಡಿದೆ? ಮುಂಚೆ ಹೆಂಗಿದ್ದೋ ನೀನು ನನ್ನ ಹತ್ರ ಹಂಗೆ ಇರುವಂತೆ ನಾನು ಕೇಳ್ತಾ ಇದ್ದೀನಿ ಅಷ್ಟೇ. ಬೇರೆ ಇನ್ನೇನು ನಾನು ಕೇಳ್ತಾ ಇಲ್ಲ. ಮುಂಚೆ ನೀನು ಯಾವ ಥರ ಇದ್ದೆ ಆ ರೀತಿ ನನಗೆ ನೀನು ನಡ್ಕೋಬೇಕು ಅಂತ ನಾನು ಕೇಳ್ತಾ ಇದ್ದೀನಿ. ಬೇರೆ ಇನ್ನೇನು ಹೇಳ್ತಾ ಇಲ್ಲ. ಅಪ್ಪ, ಮುಂಚೆ ಹೆಂಗಿದ್ನ ಹಂಗೆ ಇರೋಕ್ಕಾಗಲ್ಲ ನನ್ನ ಕೈಲಿ. ಇರೋದು ಹೇಳ್ತಾ ಇದ್ದೀನಿ. ನೀನು ನನಗೆ ಜಾಸ್ತಿ ಬಲವಂತ ಮಾಡಬೇಡ. ಏನಕ್ಕೆ ಈ ರೀತಿ ನನಗೆ ಗೋಳೈಕಂತ ಇದೆಯಾ? ಬೇಡಪ್ಪ, ಬೇಡ. ನೀನು ಈಗ ನಾನು ಆ ಗೋಪಿ ಹತ್ರನೇ ಒಂದಿನ ಹೊಡಿಸ್ಕೊಂಡಿಲ್ಲ ಗೊತ್ತಾ? ನೀನು ನನಗೆ ಒಂದಿಷ್ಟು ನೀನು ಹೇಳ್ದಂಗೆ ಕೇಳಲಿಲ್ಲ ಅಂತಂದರೆ ಹಿಡ್ಕೊಂಡು ಹೊಡಿಯೋದಕ್ಕೆ ಬತ್ತೀಯ. ಬೇಡ. ನಿನ್ನ ಸವಾಸ ಬೇಡ. ಸಾರಿ ಕೇಳಿದ್ನಲ್ಲ ಬಿಡು, ಹೋಗ್ಲಿ. ಸಾರಿ. ನಾನು ನಿನ್ನೆ ನಿನ್ನ ಮೇಲೆ ಕೈ ಮಾಡೋದಕ್ಕೆ ತಪ್ಪಾಯಿತು ಅಂತ ಕ್ಷಮೆ ಕೇಳ್ತಾ ಇದ್ದೀನಿ. ಬಿಡು, ಹೋಗ್ಲಿ. ಚೆನ್ನಾಗಿರೋಣ ಬಿಡು ಕರೀನಾ. ನೀನು ಅದನ್ನೇ ಮನಸ್ಸಿನಾಗ ಇಟ್ಕೋಬೇಡ. ನಾವಿಬ್ರು ಚೆನ್ನಾಗಿರ್ಬೇಕು ಬಿಡು. ಇದೇ ಒಂದು ಕಾರಣಕ್ಕೋಸ್ಕರನೇ ನಿನ್ನ ನಂಬ್ಕೊಂಡು ನೀನು ನನ್ನ ಜೊತೆಗೆ ಇರಬೇಕು ಅಂತೇಳಿ ನೀನು ಚೆನ್ನಾಗೆ ನನಗೆ ಯಾವುದೊಂದು ವಿಚಾರದಾಗೆ ಆಗಲಿ ನೀನು ನನಗೆ ಚೆನ್ನಾಗೆ ಹೇಳ್ದಂಗೆ ಕೇಳ್ತೀಯಾ ಅಂತೇಳಿ ನಾನು ನಿನ್ನ ಜೊತೆ ಬಂದಿದ್ದೀನಿ. ನೀನು ಇವಾಗ ಅರ್ಥ ಮಾಡ್ಕೊಂಡಿಲ್ಲ ಅಂತಂದರೆ ಹೆಂಗೆ? ನೀನು ನಾನು ಹೇಳ್ದಂಗೆ ಕೇಳಬೇಕು ಕರೀನಾ. ನಾನು ಹೇಳ್ದಂಗೆ ಕೇಳು ನೀನು. ಸಾರಿ ಕೇಳಿದ್ರು ನನಗೆ ಇಷ್ಟ ಇಲ್ಲ. ಸುಮ್ಮನೆ ಇಲ್ಲಿಂದ ಹೊರಟೋಗ್ಬಿಡಪ್ಪ. ನೀನು ಬಲವಂತ ಮಾಡಬೇಡ ಅಂತ ಹೇಳ್ತಾ ಇದ್ದೀನಿ. ಇವ್ನು ನಮ್ಮ ಕರಿಗೆ ಎಲ್ಲೋದ್ನೋ ಏನೋ. ಇವ್ನು ನಮ್ಮ ಕರಿಗೆ ಇದ್ದಿದ್ರೆ ಚೆನ್ನಾಗಿರ್ತಿತ್ತು, ಹಂಗೆ ಅಡಕವಾಗಿರ್ತಿದ್ದೆ. ನನ್ನ ತಮ್ಮ ಇದ್ದಾನೆ ಅಂತ ಯಾರೂ ಇಲ್ಲ ಅಂತಂದರೆ ನಿಂದು. ನನಗಂತೂ ನಿಜವಾಗ್ಲೂ ನೆನೆಸ್ಕೊಬಿಟ್ರೆ ಅಷ್ಟಿಷ್ಟು ಕೋಪ ಬರ್ತಾ ಇಲ್ಲ. ನೀನೊಂಥರ ಇದು ಮಾಡ್ತಾ ಇದೆಯಾ. ನೀನು ಮಾಡ್ತಾ ಇರೋದಕ್ಕೆ ನನಗೆ ಅಷ್ಟಿಷ್ಟು ಸಿಟ್ಟು ಬರ್ತಾ ಇಲ್ಲ. ಅವನಿದ್ದಿದ್ರೆ ಹಂಗಿರ್ತಿದ್ದೆ. ಇವಾಗ ಅವನಿಲ್ಲದಕ್ಕೆ ಲಗ್ಗ ಮಿಲ್ದಂಗೆ ಆಡ್ತಾ ಇದೆಯಾ. ಹಂಗೆ ಆಡ್ತಾ ಇದೆಯಲ್ಲ ನೀನು. ಹೋಗು. ಮಾಡೋಕ್ಕೆ ಕೆಲಸ ಇಲ್ದವ್ನು ನೀನು. ಏಯ್, ನಾನು ಹೇಳೋದನ್ನ ಕೇಳು. ಸುಮ್ಮನೆ ಇದು ಮಾಡ್ಬೇಡ. ನಾನು ಹೇಳ್ದಂಗೆ ಕೇಳಲಿಲ್ಲ ಅಂತಂದರೆ ನಿನಗೆ ಗೊತ್ತಲ್ಲ ಅಷ್ಟೇ. ಸುಮ್ಮನೆ ನನಗೆ ನಾನು ಬಲವಂತ ಮಾಡಲ್ಲ. ಬಲವಂತ ಮಾಡಿದ್ರೆ ಅದ್ರ ಕಥೆನೇ ಬೇರೆ. ಏನಿಲ್ಲ. ನಾನು ಹೇಳ್ಕೊಂಡು ಹೋಗ್ಬಿಡ್ತೀನಿ. ಸುಮ್ಮನೆ ನಡಿ ಒಳಗೆ ನಡಿ. ಹೇಳ್ತಾ ಇದ್ದೀನಿ ನೋಡು, ನಡಿ ಒಳಗೆ. ಹೋಗತ್ಲಾಗೆ ಯಪ್ಪ, ನಿನ್ನ ಸವಾಸ ಯಾಕಾದ್ರೂ ಮಾಡಿದ್ನೋ ಅಂತ ಅನ್ನಿಸ್ತೈತೆ ನನಗಂತೂ. ಅಲ್ಲ ನೋಡು ಹೆಂಗೆ ಮಾತಾಡ್ತಾ ಇದೆಯಾ ನೀನು. ಹೋಗಪ್ಪ. ಬೇಡಪ್ಪ, ನಿನ್ನ ಸವಾಸ ಬೇಡ. ನನಗೆ ಸಾಕಾಗ್ಬಿಟ್ಟೈತೆ. ಹೊರ್ಟೋಗು. ಹೋಗಪ್ಪ, ಹೋಗಿ ಅಲ್ಲೇ ನೀನು ಚೆನ್ನಾಗಿರು. ನೀನು ಎಲ್ಲಿರ್ಬೇಕು ಅಲ್ಲಿ ಇತ್ಕೊಂಡು ನೀನು ಅಲ್ಲೇ ಚೆನ್ನಾಗಿರು. ನನ್ನ ಹತ್ರ ಏನು ಚೆನ್ನಾಗಿರ್ಬೇಡಪ್ಪ. ಸಾಕಪ್ಪ, ಸಾಕು. ನಿನ್ನ ಸವಾಸ ನನಗೆ ತಡ್ಕೊಳಕ್ಕಾಗ್ತಿಲ್ಲ. ನಿನ್ನ ಪಾಡಿಗೆ ನೀನು ಇದ್ಬಿಡಪ್ಪ. ಬೇಡ. ಯಾರು ನಿನ್ನ ಹತ್ರ ವಾದ ಮಾಡೋಕ್ಕಾಗಲ್ಲ. ನಿನ್ನ ಹತ್ರ ನನಗೆ ಮಾತಾಡೋಕ್ಕಾಗಲ್ಲ. ಹೇಳಿದ್ಕೊಂದು ಹೇಳಿ ವಾದ ಮಾಡ್ತೀಯ. ಸುಮ್ಮನೆ ವಾದ ಮಾಡೋದ್ರಿಂದ ಏನು ಪ್ರಯೋಜನ ಇಲ್ಲ. ನೀನು ಸುಮ್ಮನೆ ಅದು ಇದು ವಾದ ಮಾಡ್ತಿದ್ರೆ ನನಗೆ ಸಹಿಸ್ಕೊಳಕ್ಕಾಗಲ್ಲಪ್ಪ. ನೀನು ಮಾತಾಡೋದಕ್ಕೂ ಅದಕ್ಕೆ ನಿನಗೆಲ್ಲ ನಾನು ಉತ್ತರ ಕೊಡೋಕ್ಕಾಗಲ್ಲ. ನೀನು ಯಾವುದೊಂದು ವಿಷಯದಾಗೆ ಆಗಲಿ ನಾನು ನಿನಗೆ ಉತ್ತರ ಕೊಡೋದಕ್ಕಾಗಲ್ಲ. ನಿನಗೆ ರೆಸ್ಪಾನ್ಸ್ ಮಾಡೋದಕ್ಕಾಗೋದಿಲ್ಲ ನನಗೆ. ಕರೀನಾ, ಹೇಳ್ದಷ್ಟು ಕೇಳು. ನಡಿ. ಒಳ್ಳೆ ಮಾತಲ್ಲಿ ಹೇಳ್ತಾ ಇದ್ದೀನಿ. ನಡಿ ನೋಡು. ಎಲ್ಲಿಗಪ್ಪ ಹೋಗತ್ತಾಗೆ? ಎಲ್ಲಿಗೆ ಹೋಗೋದು ನಾನು? ನಡಿ ಅಂತಿದ್ರೆ ಅಯ್ಯಪ್ಪ. ಹೋಗು. ಬೇಡ ಕಣಪ್ಪ, ಬೇಡ ಅನ್ನಿಸ್ತೈತೆ ನನಗೆ. ನೀನು ಬೇಡ ಅಂತಂದ್ರೆ ನಾನು ಬೇಕು ಅಂತೀನಿ. ಯಾವುದೊಂದು ವಿಚಾರದಾಗೆ ಆಗಲಿ
ನೀನು ನನ್ನ ಬೇಡ ಅಂತಲೇ ಹೇಳ್ಬೋದು. ನನಗೇನೇ ಯಾವ್ದೇ ಆಗಲಿ ಮಾತಾಡಬೇಡ, ಅದು ಇದು ಯಾವುದೇ ಆಗಲಿ ನೀನು ಬೇಡ ಅಂತ ಹೇಳ್ಬೋದು. ಆದ್ರೆ ನಾನು ಬೇಡ ಅಂತ ಹೇಳೋ ಅಂತ ಮಗನೇ ಅಲ್ಲ. ಹಾಂ ಗೊತ್ತಲ್ಲ ನಾನು ಹೆಂಗೆ ಅಂತ ನಿನಗೆ. ನಾನು ಬೇಡ ಅಂತ ಹೇಳ್ತೀನಿ, ಯಾವುದೇ ಕಾರಣಕ್ಕೂ ನಾನು ಬೇಡ ಅಂತ ಹೇಳಲ್ಲ. ಯಾವುದೊಂದು ವಿಚಾರದಾಗೆ ಆಗಲಿ ನಾನು ಬೇಡ ಅಂತ ಹೇಳಲ್ಲ. ನಾನು ಹೇಳ್ದಂಗೆ ನೀನು ಕೇಳಬೇಕಷ್ಟೇ. ಮಾತಾಡ್ಬೇಡ ಅಂತಂದ್ರೆ ನಾನು ಇನ್ನೂ ಜಾಸ್ತಿನೇ ಮಾತಾಡ್ತೀನಿ. ಮಾತಾಡ್ಬೇಡಪ್ಪ, ನಿನ್ನ ಕಾಟ ಸಹಿಸ್ಕೊಳಕ್ಕಾಗಲ್ಲ ಅಂತಂದರೆ ನಾನು ಮಾತಾಡ್ತೀನಿ. ಮಾತಾಡ್ದಂಗೆ ಇರೋಕ್ಕಾಗುತ್ತಾ? ಹೇಳು, ಯಾವುದೇ ಆಗಲಿ ಇರೋಕ್ಕಾಗುತ್ತೆ? ನೀನೇ ಯೋಚನೆ ಮಾಡು, ನನ್ನ ಕಷ್ಟ ಏನಂತ ಅರ್ಥ ಮಾಡ್ಕೊ. ಯಾವುದೇ ಆಗಲಿ ಹಂಗೆ ಮಾತಾಡ್ಬೇಡ, ಹಂಗೆ ಮಾಡ್ಬೇಡ, ಅದು ಇದು ಅಂತ ಹೇಳ್ತೀಯಾ, ಹಂಗಿರೋದಕ್ಕಂತೂ ಸಾಧ್ಯನೇ ಇಲ್ಲ. ನೀನೇ ಯೋಚನೆ ಮಾಡು, ಹಂಗಿರೋದಕ್ಕಾಗುತ್ತಾ ಅಂಥೇಳಿ. ನಾನಂತೂ ಇರೋದಿಲ್ಲ, ನೀನೇನೇ ಹೇಳಿದ್ರು ಸಹಿ, ನಾನಂತೂ ಇರೋದಿಲ್ಲ. ನಡಿ ಒಳಗೆ ನಡಿ. ಬೆಳಗ್ಗೆ ಮಾತಾಡ್ತೀನಿ, ಈಗ ಮಾತಾಡಲ್ಲ ನಾನು. ಬೆಳಗ್ಗೆ ಮಾತಾಡ್ತೀನಿ. ಇವಾಗ ಮಾತಾಡಿದ್ರೆ ಸುಮ್ಮನೆ ಇದಾಗುತ್ತೆ. ಬೆಳಗ್ಗೆ ಮಾತಾಡ್ತೀನಿ ನಾನು. ಸುಮ್ಮನೆ ನೋಡಿ, ನೀನು ಮಾತಾಡಬೇಡ, ನನ್ನ ಮಾತಾಡಬೇಡ ಅಂತೀಯ, ನೀನು ಮಾತಾಡ್ತೀಯ. ಸುಮ್ಮನೆ ಮಾತಿಲ್ದಂಗೆ ಇರಬೇಕು. ಮಾತಿಲ್ದಂಗೆ ಕೆಲಸಗಳಾಗೋದು ನೋಡಬೇಕು. ಕೆಲಸಗಳು ಏನೂ ಆಗಲ್ಲ. ನೀನು ಸುಮ್ಮನೆ ಮಾತಾಡ್ಬಿಟ್ರೆ ಏನೂ ಆಗಲ್ಲ. ನಾನು ಮಾತಾಡಲ್ಲ, ನೀನು ಮಾತಾಡಲ್ಲ, ಸುಮ್ಮನೆ ಇದ್ಬಿಡು. ಎಲ್ಲ ತಾನಾಗಿ ತಾನು ಒಳ್ಳೇದಾಗುತ್ತೆ, ತಾನಾಗಿ ತಾನು ಎಲ್ಲ ಸರಿ ಹೋಗುತ್ತೆ. ನೀನು ಮಾತಾಡಬೇಡ ಅಷ್ಟೇ. ನಾನು ಹೇಳೋದನ್ನ ಕೇಳು, ನೀನು ಮಾತಾಡಬೇಡ ಅಂತ ಹೇಳೋದು ನಾನು. ಮನೆಯಾಗೆ ಬರೀ ಹೆಣ್ಮಕ್ಳು ಇದ್ರೆ ನಿದ್ದೆನೇ ಬರಲ್ಲ. ಆಗ್ಲಲ್ಲ ಕಣ್ಬಿಟ್ಟು ನೋಡಂಗಾಗುತ್ತೆ. ಬೇಗ ನಿದ್ದೆನೇ ಬರಲ್ಲ. ಮನೆಯಾಗ ಯಾರಾದ್ರೂ ಗಂಡು ಮಕ್ಳಿದ್ರೆ ಏನೋ ಒಂಥರ ಧೈರ್ಯ, ಏನೋ ಒಂಥರ ನೆಮ್ಮದಿಯಾಗಿ ನಿದ್ದೆ ಮಾಡ್ಬೋದು. ಗಂಡು ಮಕ್ಳಿಲ್ಲ ಅಂತಂದ್ರೆ ನಿದ್ದೆನೇ ಬರಲ್ಲಪ್ಪ. ನಡಿಯಮ್ಮ ಮಲ್ಕೊಳ್ಳೋಣ. ಯಾಕೆ ಹಿಂಗೆ ಕೂತ್ಕೊಂಡಿದ್ಯಾ? ಯಾಕೋ ನಿದ್ದೆನೇ ಬರಲ್ಲ ಕಣಮ್ಮ ತನ್ವಿ. ಅದು ಯಾಕೋ ಗೊತ್ತಿಲ್ಲ, ಇತ್ತೀಚೆಗೆ ನಿದ್ದೆನೇ ಬರಲ್ಲ. ಹಂಗಾಗ್ಬಿಡುತ್ತೆ. ಅದಕ್ಕೆ ಏನು ಮಾಡಬೇಕೋ ಏನೋ. ನನಗಂತೂ ನನಗೆ ಸಾಕಾಗ್ಬಿಟ್ಟೈತಿ. ಯಾರಾದರೂ ಒಬ್ರು ಗಂಡು ಮಕ್ಳಿದ್ರೆ ಮನೆಗೆ ಏನೋ ಒಂಥರ ಧೈರ್ಯ. ನಿಮ್ಮಪ್ಪ ಇದ್ದಾಗ ಅವಾಗ ಏನೋ ಒಂಥರ ಧೈರ್ಯ ಇರೋದು ನನಗೆ. ಇವಾಗ ಒಂಥರ ಈ ನಿದ್ದೆನೇ ಬರಲ್ಲ. ರಾತ್ರಿಯಲ್ಲಿ ಒಂಥರ ಭಯ ಆದಂಗೆ ಆಗುತ್ತೆ. ರಾತ್ರಿ ಟೈಮ್ ಒಂಥರ ಹಂಗೆ ಅನಿಸುತ್ತೆ. ಅಲ್ಲೇ ಅಲ್ವಾ, ಮನೆಯಾಗೆ ಯಾರಾದರೂ ಗಂಡು ಮಕ್ಳು ಇರಬೇಕು. ಗಂಡು ಮಕ್ಳು ಇದ್ದರೆ ಒಬ್ಬರಿದ್ರೂ ಸಾಕಪ್ಪ, ಏನೋ ಒಂಥರ ಧೈರ್ಯ ಇರುತ್ತೆ. ಹೆಣ್ಮಕ್ಳು ಒಂದು 4-5 ಜನ ಹೆಣ್ಮಕ್ಳು ಇರಲೇಳು, ಆದರೆ ಒಬ್ಬರು ಗಂಡು ಮಕ್ಳು ಇದ್ದಾರಪ್ಪ ಮನೆಯಾಗೆ ಅಂತಂದ್ರೂ ಏನೋ ಒಂಥರ ಸಮಾಧಾನ ಇರುತ್ತೆ ಮನಸ್ಸು. ನಿದ್ದೆನೂ ಚೆನ್ನಾಗಿ ಬರುತ್ತೆ. ಯಾಕೋ ನಿದ್ದೆನೂ ಬರಲ್ಲ ತನ್ವಿ. ಅಮ್ಮ ಸ್ವಲ್ಪ ದಿನ ಅಡ್ಜಸ್ಟ್ ಮಾಡ್ಕೊ. ಆಮೇಲೆಲ್ಲ ತಾನಾಗಿ ನಮ್ಮ ಕಷ್ಟಗಳನ್ನೆಲ್ಲ ಬಗೆಹರಿದು ದೇವ್ರು ಒಳ್ಳೇದು ಮಾಡ್ತಾನೆ ಎಂಬುದು ನಂಬಿಕೆ ಐತೆ. ನೀನು ಒಳ್ಳೇದು ಮಾಡಿರೋದಕ್ಕೆ ನೀನು ಎಲ್ಲರಿಗೂ ಒಳ್ಳೇದು ಮಾಡಿದ್ಯಮ್ಮ. ದೇವ್ರು ನಿನ್ಗೆ ಒಳ್ಳೇದು ಮಾಡೇ ಮಾಡ್ತಾನೆ. ನಾನು ಎಲ್ಲರಿಗೂ ಒಳ್ಳೇದು ಮಾಡಿದ್ದೀನಿ. ಆದರೆ ದೇವ್ರು ನನಗೆ ಯಾಕೆ ಹಿಂಗೆ ಮಾಡ್ದೆ ಅಂತ ಅನಿಸುತ್ತೆ ನನಗೆ ನೆನೆಸ್ಕೊಂಡ್ರೆ. ನಾನೀಗ ಯಾರಿಗೂ, ನಾನು ಇನ್ನೂವರೆಗೂ ಆಗೈತೆ ನಾನು ಯಾರಿಗೂ ಕೆಟ್ಟದ್ದು ಮಾಡಿಲ್ಲ, ಕೆಟ್ಟದ್ದು ಬಯಸಿಲ್ಲ. ಗೊತ್ತಾ, ನಾನು ಯಾವುದೊಂದು ವಿಚಾರದಾಗ ಆಗಲಿ ನಾನು ಯಾವತ್ತೂ ಯಾರಿಗೂ ಕೆಟ್ಟದ್ದು ಬಯಸಿಲ್ಲ. ಅಷ್ಟು ಚೆನ್ನಾಗಿ ನಾನು ಮಾಡಿದ್ದೀನಿ. ಆದರೆ ನನ್ನ ಬಗ್ಗೆ ಸುಮ್ಮನೆ ಜನ ತಪ್ಪಾಗಿ ಮಾತಾಡ್ತಾರೆ, ನನ್ನ ತಪ್ಪಾಗಿ ತಿಳ್ಕೊಂಡವ್ರೆ. ನಾನು ಯಾವತ್ತೂ ಕೆಟ್ಟದ್ದು ಬಯಸಿಲ್ಲ, ಅಷ್ಟು ಒಳ್ಳೇದು ಬಯಸ್ತವಳು ನಾನು. ಹಂಗಿದ್ದವಳು ನಾನು ನೋಡಮ್ಮ. ಹಂಗೆ ಮತ್ತೆ ನೀನು ಯಾವತ್ತೂ ಯಾರಿಗೂ ಕೆಟ್ಟದ್ದು ಬಯಸಿಲ್ಲ. ಹಂಗಂದ್ರೂ ಇವತ್ತು ಯಾವ ಥರ ಅಂತ ನಾವು ಅಂದ್ಕೊಂಡಿರೋದೇ ಒಂದು, ಆಗದೆ ಒಂದು. ಯಾವುದೊಂದು ವಿಚಾರದಾಗೆ ಆಗಲಿ ಹಿಂಗೆ ಅಮ್ಮ, ನಾವು ತುಂಬ ಯೋಚನೆ ಮಾಡ್ತೀವಿ ನಮಗೆ ಯಾವತ್ತೂ ಕೆಟ್ಟದ್ದಾಗಲ್ಲ ಅಂತೇಳಿ. ಆದ್ರೂ ದೇವರು ಈ ಥರ ಮಾಡ್ತಾನೆ. ಏನು ಮಾಡೋಕ್ಕಾಗುತ್ತೆ ಬಿಡಮ್ಮ. ಅದು ಒಂದಿನ ಎಲ್ಲ ಒಂದೊಂದು ದಿನ ಹಿಂಗೆ ಆಗುತ್ತೆ. ಎಲ್ಲ ಅಡ್ಜಸ್ಟ್ ಮಾಡ್ಕೊಂಡು ಹೋಗ್ಬೇಕು ಬಿಡು. ನೋಡೋಣ ಯಾವತ್ತೇನಾಗುತ್ತೆ ಆಮೇಲೆ ನೋಡಿ ನಾವು ಡಿಸೈಡ್ ಮಾಡ್ಕೊಂಡ್ರೆ ಆಯ್ತು. ಹೊಸದಕ್ಕೇನು ಯೋಚನೆ ಮಾಡಬೇಡ. ಬಾ, ನಿಮ್ದು ನಿದ್ದೆ ಮಾಡೋದು ನೋಡೋಣ. ತಾನಾಗಿ ತಾನೆಲ್ಲ ಕಷ್ಟಗಳು ಬಗೆಹರಿಯುತ್ತೆ. ನನಗೆ ಎಲ್ಲ ನೆನೆಸ್ಕೊಂಡ್ರೆ ನಿದ್ದೆನೇ ಬರಲ್ಲ. ಯಾಕೆ ಗೊತ್ತಾ, ಇವಾಗ ನಾನು ಎಲ್ಲರಿಗೂ ಒಳ್ಳೇದು ಮಾಡಿದ್ದೀನಿ. ದೇವ್ರು ಯಾಕಪ್ಪ ನನಗೆ ಈ ರೀತಿ ಕೆಟ್ಟದ್ದು ಮಾಡ್ದ ಅಂತ ಅನಿಸುತ್ತೆ ನೆನೆಸ್ಕೊಂಡ್ರೆ. ನೋಡ್ತಾ ಇರಿ, ನೀನು ಆಗ್ಬೋದು ಅಂತೇಳಿ ಮುಂದಿನ ಭಾಗದಲ್ಲಿ ನೋಡ್ತಾ ಇರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಒಬ್ಬರನ್ನ ಕಮೆಂಟ್ ಮಾಡ್ರೆ, ಹಾಗೆ ವಿಡಿಯೋ ಎಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನೂ ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪದೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಈ ವಿಡಿಯೋನ ಏನು ಮಾಡ್ತಾನೆ. ಎಲ್ಲರಿಗೂ ಥ್ಯಾಂಕ್ ಯು. ಟಾಟಾ, ಬಾಯ್, ಸಿ ಯು.